ತಪ್ಪೇನ್ ಮಾಡಿದಾರೆ ಎಲ್ಗಿರೋ ಹುಡುಗಿರ್ ನೋಡಿದ್ದು, ಇಬ್ಬರು ಹುಡುಗಿರ್ ನೋಡಿದ್ರು. ಅದೇ ತಪ್ಪು. ನಾನು ಹೇಳಿದ್ದು ಅದೇ ನನ್ನ ಇಟ್ಕೊಂಡ್ರಲ್ಲ, ಅದಕ್ಕೆ ನೀವು ನಿಮ್ನೆಲ್ಲ ಜೈಲಿಗೆ ಹಾಕ್ಸಿರೋದು. ವೆಂಕಟಪ್ಪ ನಾಯಕ್ ಹೇಳ್ಬಿಟ್ಟು ನಿಮ್ಗೆ ಎಲ್ಲರೂ ಜೈಲಿಗೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇದು ಶಂಕರಪುರ ಊರಲ್ಲಿದ್ರಿ. ಸೊ ನೈಟು ಕ್ಯಾಮ್ರಾದಲ್ಲಿ ಚಾರ್ಜಿಂಗ್ ಇರಲಿಲ್ಲ ಆ್ಯಂಡ್ ಕರೆಂಟ್ ಇರಲಿಲ್ಲ. ಸೊ ಚಾರ್ಜಿಂಗ್ ಹಾಕ್ಕೊಳ್ದೆ ಬೈಕಲ್ಲಿ ನಮ್ಗೆ ಈಚೆ ಮೊಬೈಲ್ ಚಾರ್ಜರ್, ಸೊ ಅದಕ್ಕೆ ಚಾರ್ಜಿಂಗ್ ಹಾಕ್ಕೊಂಡು ಫುಲ್ ಚಾರ್ಜಿಂಗ್ ಮಾಡ್ಕೊಂಡು ಕಳಿಸಾಗ 100 ಕಿಲೋಮೀಟ್ರ್ ಇದೆ ಅಂದಾಗ ನಾವು ಟೆಂಟ್ ಹಾಕ್ಕೊಂಡು ಅಲ್ಲೇ ಸ್ಟೇ ಆಗೋದಿದ್ವಿ. ಸೊ ಮಾರ್ನಿಂಗ್ ಎದ್ದು ಬಂದರೆ ಫುಲ್ ಚಳಿ ಹೊಡೆದಾಗಿದೆ ಆ್ಯಂಡ್ ನಮ್ಮ ಬ್ರದರ್ ಅವರೊಬ್ಬರದು ಟೈರ್ ಪಂಚರ್ ಆಗೋಗಿತ್ತು. ಆ್ಯಂಡ್ ಪ್ಲ್ಯಾನ್ ಕೂಡ ನಮ್ದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗೋಗಿತ್ತು. ಯಾಕೆ ಅಂದರೆ ಒಂದೇ ನೈಟಲ್ಲಿ ಪ್ಲ್ಯಾನ್ ಮಾಡಿದ್ದು, ಅದೇ ನೈಟಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು. ನಮ್ಮ ಲೈಫಲ್ಲಿ ಯಾವುದು ಪ್ಲ್ಯಾನ್ದಾಗ ಒಂಥರ ಒಂದು ತಿಂಗಳಿಂದ 2 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದು ಯಾವತ್ತೂ ನೆರವೇರಲ್ಲ. ಯಾಕೆಂದರೆ ಒಬ್ಬರು ಬಂದಾಗ ಇನ್ನೊಬ್ರು ಬರೋಲ್ಲ ಅಂತಾರೆ. ಸೊ ಅನ್ಎಕ್ಸ್ಪೆಕ್ಟೆಡಾಗೆ ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳು ನಡೀತವೆ. ಆ್ಯಂಡ್ ವೆದರ್ ಮಾತ್ರ ತುಂಬ ಕೆಟ್ಟದಾಗಿರೋದು, ಮಳೆ ಬರೋ ಥರ ಇದೆ. ಮಳೆ ಬಂದು ಇನ್ನೂ ಚೆನ್ನಾಗೇ ಇರುತ್ತೆ. ಸೊ ಫಸ್ಟು ನಾವು ಹೋಗ್ತಾರಂತ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಅದೇನಾದ್ರು ಕವಲೆ ದುರ್ಗ ಫೋರ್ಟ್ ಅಂತ. ಎಷ್ಟೊತ್ತು ಬ್ರೋ ವೀಡಿಯೋಗಳು ಫೋಟೋಗಳು ತಗೊಂತೀರ? ಅತಿ ಬ್ರೋ ಬೇಗ ಹೋಗೋಣ. ಬನ್ನಿ ಬ್ರೋ ಹೋಗೋಣ, ಟೈಮ್ ಆಯ್ತು. ನಡೆಯೋಣ ಹೋಗೋಣ. ಏಯ್ ಇದು ಬೇಡನಾ ನಿಂಕ? ನೋಡಿ ಮುನ್ಸಾ ಮಾಪ್ ನೀವು ನಡಿ ಬ್ರೋ ಹೋಗೋಣ. ಬೆಳ್ತಂಗಡಿ ಕಳಸದಲ್ಲಿ ಮಳೆಯ ಆರ್ಭಟ ಏನಿಲ್ಲ, ನಾರ್ಮಲಾಗಿ ಬೀಳ್ತಾ ಇದೆ. ರೈಡ್ ಮಾಡುವ, ಇಲ್ಲೇ ಫೋಟೋ ಶೂಟ್ ಮಾಡ್ಕೊಂಡು ಇಲ್ಲೇ ಲೇಟ್ ಆಗೋಯ್ತು ಗುರು. ಇನ್ನು ನಮ್ಮವನಾದ ನಿರಂಜನ್ ಲವರ್ ಜೊತೆ ಮಾತಾಡ್ಕೊಂಡು ಅವನು ಲೇಟ್ ಮಾಡ್ದ. ಇನ್ನು ಅರ್ಧ ಜನ ಫೋಟೋ ಶೂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗೋದ್ರು. ನಾನು ಮಾತ್ರ ಅವ್ರ ಫೋಟೋಗಳು ತೆಗಿಯೋದ್ರಲ್ಲಿ ಬ್ಯುಸಿ ಆಗೋದು. ನಂದಂತೂ ಯಾರೂ ತೆಗಿಲಿಲ್ಲ ಫೋಟೋ. ನಾನು ಅನ್ಯಾಯ ಮಾಡಿಲ್ಲ, ಒಬ್ಬರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಇದೊಂದು ಚೆಕ್ ಪೋಸ್ಟು, ಅಲ್ಲಿ ಹಿಂದೆ ಒಂದು ಚೆಕ್ ಪೋಸ್ಟ್ ನೋಡಿದ್ರೆ ಫಾರೆಸ್ಟ್ ಎಂಟ್ರಿ. ಲೋ ಯಾವ ಕಡೆನೋ ನನಗಂತೂ ಫಸ್ಟ್ ಟೈಮ್ ಮಾನ್ಸೂನಲ್ಲಿ ಈ ಥರ ರೈಡ್ ಮಾಡ್ತಾ ಇರೋದು. ಬಟ್ ಫೀಲ್ ಮಾತ್ರ ಮಸ್ತ್ ಇದೆ, ನಿಜವಾಗ್ಲು ಮಸ್ತ್ ಇದೆ. ನೆಂದ್ರೂ ಪರವಾಗಿಲ್ಲ ಗುರು, ಬಟ್ಟೆ ಎಲ್ಲ ನೆಂದು ಒದ್ದೆ ಆದ್ರೂ ಪರವಾಗಿಲ್ಲ. ಇವತ್ತು ಮಳೆಯಲ್ಲೇ ರೈಡ್ ಮಾಡೋದಷ್ಟೇ, ಬಗ್ಗೋದೇ ಇಲ್ಲ, ತಗ್ಗೋದೇ ಇಲ್ಲ. ಬ್ರೋ ನಂಕ ಕಾಸಿರಿಲ್ಲ ಬ್ರೋ. ನಮ್ಮ ಮಾತೃಶ್ರೀ ಅವರು ಅವ್ರದ್ದೇ ಎಲ್ಲ ಬಜೆಟ್ ಎಲ್ಲ ಇಲ್ಲಿ ಟ್ರಿಪ್ ಬರೋಕ್ಕೆ ಓಟ್ ಭಾಗಪ್ಪ ಅಂತ ಕಳ್ಸವ್ರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ರೈನ್ ಕೋಟ್ ತಂದಿದ್ಯಾ ಬ್ರೋ ನೀನು? ನೀವೆಲ್ಲ ನಿಜವಾಗ್ಲೂ ಒಳ್ಳೆ ಮಕ್ಕಳು ದೇವರಣ್ಣಗೂ. ನಾವೆಲ್ಲ ಕಳ್ಳನ ಮಕ್ಕಳು. ಒಳ್ಳೇದಾಗ್ತದ ನಿನಗೆ? ಅಲ್ಲ ಬ್ರೋ, ಯಾವಾಗ ನಿನ್ನ ಕಲಿಯೋದು ನೋಡಿ. ರೈನ್ ಕೋಟ್ ಎಲ್ಲ ತಂದವ್ರೆ. ರೈನ್ ಕೋಟು ಜೊತೆ ಎಲ್ಲ ಫ್ರೆಂಡ್ಸ್ನೇ ಎತ್ತಾಕೊಂಡು ಬಂದು ಇದ್ದಾರ. ಮಳೆ ನೆನ್ಸೋದೊಂಥರ ಖುಷಿ ಬ್ರೋ. ಈ ನೇಚರ್ ಮುಂದೆ ಹುಡುಗಿರ್ ಸೌಂದರ್ಯ ಏನಕ್ಕೂ ಆಗಲ್ಲ ಬ್ರೋ. ಹುಡುಗಿರ್ ಬ್ಯೂಟಿ ಏನಕ್ಕೂ ಆಗಲ್ಲ. ಹೆಂಗಿದೆ ಮಾನ್ಸೂನ್ ರೈಡು? ಸೈಕ್ ಆಗಿದೆ. ಮಳೆ ಮಾತ್ರ ಮಳೆ ಒಂದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಾನು ಕಳ್ಸಿನಿಲ್ಲ ಬ್ರೋ. ಇವ್ರು ಏನ್ ಬ್ರೋ ಅದು ಒಳಗಡೆ ಎಲ್ಲ ತಣ್ಣಗಾಗ್ತಾಯ್ತಾ? ಥಂಡಿ ಇದೆ, ಥಂಡಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ.
ಆ್ಯಂಡ್ ಇನ್ನೂ ನಾವು ಒಂದು ಪ್ಲೇಸ್ ಕೂಡ ನೋಡಿಲ್ಲ. ತುಂಬ ಮಳೆಯಿಂದ ಕುಪ್ಪಳ್ಳಿ ಕುವೆಂಪು ಅವ್ರ ಮನೆ ನೋಡಬೇಕು ಅಂತ ಆಸೆ ಇತ್ತು, ಬಟ್ ಆಗ್ತಾ ಇಲ್ಲ. ಏನು ಮಾಡೋದು ಈಗ? ಫಸ್ಟು ಕವಲೇದುರ್ಗ ಫೋರ್ಟ್ ನೋಡ್ಕೊಂಬಿಟ್ಟು ಆಮೇಲೆ ಅಲ್ಲಿಂದ ಒಂದ್ಸರಿ ಲೊಕೇಶನ್ ಹಾಕ್ಕೊಂಡು ಹತ್ರ ಆಗುತ್ತೇನೋ ಅಂತ ಆಮೇಲೆ ನೋಡಬೇಕು. ಹತ್ರ ಇದ್ದರೆ ಹಂಗೆ ನೋಡಿಕೊಂಡು. ಮಳೆಯನ್ನು ನಿಂತಿದೆ, ಅಷ್ಟೊಂದು ಮಳೆ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಒಂದು 10 ಗಂಟೆ ಆಗಿರುತ್ತಲ್ಲ, 10 ಗಂಟೆ ಆಗಿದೆ ನೋಡಿ. ವೆದರ್ ನೋಡಿ ಹೆಂಗಿದೆ ಅಂದರೆ 10 ಗಂಟೆ ಈವ್ನಿಂಗ್ 6 o'clock ಇದ್ದಂಗಿದೆ. ವೆದರ್ ಮಾತ್ರ ಸೈಕಾಗಿದೆ. ಮಳೆ ಮಾನ್ಸೂನ್ ರೈಡ್, ನಾನು ಎಷ್ಟೋ ದಿನಗಳಿಂದ ಮಾನ್ಸೂನ್ ರೈಡ್ ಹೊಡಿಬೇಕು ಅಂತ ಒಂದು ಕನ್ಸಿತ್ತು, ಬಟ್ ಅದು ನೆನಪಾಗೋಯ್ತು. ಇವತ್ತು ನೆನಿಲೇಬೇಕು, ಮತ್ತೆ ಆಗಲೇಬೇಕು, ಹಂಗೆ ಗಾಡಿ ಓಡಿಸಲೇಬೇಕು. ಯಾರಿಗೂ ನೋಡಿದ್ರು ಸ್ವಲ್ಪ ಈ ಕಡೆ ಕಡೆಗೆ. ಅದೇ ಇವ್ರಿಗೆ ರೋಡಲ್ಲಿರೋ ಪ್ಲೇಸ್ಗಳೆಲ್ಲ ಬೇಕು. ಅದು ಬೆಟ್ಟ ನೋಡಿದ್ರೆ ಬೆಟ್ಟ ಹತ್ಬೇಕು ಅಂತಾರೆ. ಇನ್ಯಾವ್ದು ಹುಡುಗಿ ಕಾಣಿಸ್ಕೊಂಡ್ರೆ ಹುಡುಗಿನ ಗಾಡಿ ಮೇಲೆ ಹಾಸ್ಕೊಂಡು ಹೋಗೋಣ ಅಂತಾರೆ. ಇಂಥ ಒಂದು ದೇಶ ಉದ್ಧಾರ ಆಗ್ತೈತೆ ಇವನೇ ಯಾರು ನೋಡಿ ಅವನು. ಮತ್ತೆ ಇವನು ಕೂಸ್ಕೊಂಡು ಇವಾಗ ಏನು ಬೈತಾ ಇದ್ದಿದ್ದು? ಒಂದು 10 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಇವ್ ನೋಡ್ರಿ ಆಡು ಏನಕ್ಕ ಚಿಕ್ಕದಾರು ಇಟ್ಕೊಂಡ್ಬಿಡು. ಇಟ್ಕೊಂಡು ನೋಡ್ತೀಯಾ? ಇಟ್ಕೊಂಡ್ಬಿಡು. ಸೈಕಾಗಿದೆ ಬ್ರೋ, ಅಲ್ಲಿ ನೋಡಿ. ಅಲ್ಲಿ ನೋಡಿದ್ರು ಯಾರ್ಕ ನಿಮ್ಕ ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಏನಿಲ್ಲ, ಅಲ್ಲಿ ನೋಡ್ಕಂತೀರಾ ಈ ಕಡೆ ಆಗ್ತಾವನೆ, ರೈಟಿಗೆ ಟರ್ನ್ ಆಗ್ತಾವನೆ. ಅಲ್ಲ ಹಿಂದೆ ಪಲ್ಸರ್ ಬೈ. ಹಾಂ ಗುರು ನೋಡಿ ಗುರು, ಏನಿದೆ ಗುರು. ಕಾರು ಎಷ್ಟು ಕಿಲೋಮೀಟ್ರ್ ಐತೆ? ಹಾಂ ಬನ್ನಿ. ತುಂಬ ಸ್ಲೋಪ್ ಇದೆ ಗುರು, ಮೇಲಕ್ಕೆ ಹತ್ತಾನೆ ಇಲ್ಲ. 1ನೇ ಗೇರು 2ನೇ ಗೇರಲ್ಲಿ ಹೊಡಿಬೇಕು. ಎಲ್ಲೋ ಕೆಳಗಡೆ ಇರುತ್ತೆ ಅಂದ್ಕೊಂಡಿದ್ದೆ. ಈ ಪ್ಲೇಸ್ ಹೆಸರು ಮರ್ತೋದೆ. 12 seconds later. ಕವಲೇದುರ್ಗ ಫೋರ್ಟು ಬಟ್ ಮೇಲೆ ಇದೆ, ತುಂಬ ಸ್ಲೋಪ್ ಇದ್ದಾವೆ. ಏನಾಯ್ತು ಇನ್ನೂ ಎಷ್ಟು ಕಿಲೋಮೀಟ್ರ್ ಆಯಿತಾ? ಇನ್ನೂ 4 ಕಿಲೋಮೀಟ್ರು. ಇಲ್ಲೇ ಎಲ್ಲ ಇರ್ತೈತೆ ಹಂಗಾದ್ರೆ ನಡೀರಿ. ಇನ್ನೊಂದು ಕಿಲೋಮೀಟ್ರಲ್ಲಿ 1.7 ಕಿಲೋಮೀಟ್ರ್ ಇದೆ ಈ ಕವಲೇದುರ್ಗ ಫೋರ್ಟ್ಗೆ. ನಾನು ಬೇರೆ ರೈನ್ ಜಾಕೆಟ್ ಬೇರೆ ಮರ್ತವ್ರು ಬಂದುಬಿಟ್ಟೆ. ಏನಕ್ಕಿರುತ್ತೆ ಬಿಡೋ ಟ್ರೈನು ಅಂತ. ಈಗ ಸರಿ ಹೊಡಿತಾ ಇದೆ. ಯಾಕೆ ಬ್ರೋ? ಅಲ್ಲಿ ನೋಡಲ್ಲಿ ಮಶಾಣಗಳಲ್ಲೇ ಪಾಗ್ ನೋಡಲ್ಲಿ ಪಾಗ್ ನೋಡಂದ್ರೆ ಮಶಾಣಗಳು ನೋಡು ಅಂತಾನೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ಹಿಂಗೆ ಹೋಗ್ಬೇಕಣ್ಣ ಕವಲೇದುರ್ಗ ಫೋರ್ಟ್ಗೆ. ಹಾಂ ಹಿಂಗೆ ಇನ್ನೂ 4 ಕಿಲೋಮೀಟ್ರ್ ಐತೆ ಗುರು. ಇನ್ನೂ ಟಿಕೆಟ್ ತಗೊಬೇಕಾ? ಹಾಂ 7 ಜನ. 7 5 ನಮ್ಮದೇ. ಯಾವುದು ಬ್ಯಾಗ್ ಇದ್ರೆ ಬ್ಯಾಗ್ ಎಲ್ಲ ಓಪನ್ ಮಾಡಿ ತೋರಿಸಿ. ಮೇಲ್ಗಡೆ ಅಲ್ಲಿ ಕೊಳ ಲಾಸ್ಟ್ ಇರುತ್ತೆ, ಅಲ್ಲಿ ತನಕ ಹೋಗಿ ಬನ್ನಿ ಆಯ್ತಾ? ಹಾಂ ಸರಿ. ಅಲ್ಲಿ ಗೋಡೆ ಮೇಲೆ ಡೋರ್ ಮೇಲೆಲ್ಲ ಹತ್ತಂಗಿಲ್ಲ. ಕೆರೆ ಕೊಳಕ್ಕೆಲ್ಲ ಇಳಿಬೇಡ್ರಿ ಆಯ್ತಾ? ಏನಿಲ್ಲ, ನಮ್ಮ ಬಟ್ಟೆಗಳಿದಾವೆ ಅಷ್ಟೇ. ಏನು ಎಲ್ಲೋದ್ರೂ ಟಿಕೆಟ್ ಇಲ್ಲ ಆಗೋಯ್ತಲ್ಲ.
ಟಿಕೆಟ್ಸ್ ತಗೊಂಡ್ಬಿಡ್ತಾ ಅಣ್ಣ ಇದು? 20 ರೂಪಾಯಿ 80 ರೂಪಾಯಿ ಕೊಡಿ ಅಣ್ಣ. ಟಿಕೆಟ್ ಏನಿಲ್ಲ, ಪಾರ್ಕಿಂಗ್ ಮಾತ್ರ, ಅದು ಗಾಡಿ ಗಾಡಿ ಮಾತ್ರ. ಟಿಕೆಟ್ ಮೇಲೆ ಹೋಗಿ ಏನೂ ಇಲ್ಲ, ಗಾಡಿ ಪಾರ್ಕಿಂಗ್ ಕೊಡ್ರೋ. ಬ್ಯಾಗ್ ಕೊಡಿದ್ರು ಕೊಡ್ತಾನ್ ಬಿಡ. ಒಂದೊಂದು ಗಾಡಿಗೆ 20 ರೂಪಾಯಿ ಟಿಕೆಟ್ ಪಾರ್ಕಿಂಗ್. ಇವರು ಪಾರ್ಕಿಂಗ್ 20 ರೂಪಾಯಿ ತಗೊಂಡವ್ರೆ. ಹಿಂಗೆ ಹೋಗ್ಬೇಕು ಅನ್ಕೊಂತೀನಿ ಮೇ ಬಿ. ಕೊಡದ ಹತ್ರ ಅವ್ರಿಗೆ ಅಷ್ಟೇ ಗುರು ಬಿಟ್ಟಿರೋದು. ಯೂಟ್ಯೂಬರ್ ಗುರು ಯಾರು? ಬ್ಯೂಟಿಫುಲ್ ಲೇಡಿ. ಯಾವನು ಯಾವಳನ್ನು ಇಷ್ಟಪಟ್ಟು ಯಾವನೋ ಕಟ್ಕೊಂಡು ಯಾರ್ಯಾರಿಗೆ ಏನೇನೋ ಆಗಿ ಯಾಕೆ ಅಂತ ಗೊತ್ತಿಲ್ಲದೆ ಹಲ್ಕಿಸ್ಕೊಂಡು ಡ್ರಾಮಾ ಮಾಡ್ತಾ ಬದುಕ್ತೀರಾ. ನಿಮ್ಮ ಮಕ್ಕಕ್ಕಿಷ್ಟು ಗುರು ಇದೆ ನಮ್ಮ ಫಸ್ಟ್ ಪ್ಲೇಸ್. ಲೊಕೇಶನ್ ನೋಡಿ ಸೈಕಾಗಿದೆ, ಮಸ್ತಿದೆ. ಒಳ್ಳೆ ಚಳಿ ಆಗ್ತಾ ಇದೆ ಗುರು. ಬ್ರೋ ಮೇಲಕ್ಕೆ ಹೋಗ್ಬೇಕು ಅನ್ಕೊಂತೀನಿ. ಹೌದು, 2 ಕಿಲೋಮೀಟರ್ ಅಂದರೆ ಮೇಲೆ ಹೋಗ್ಲೇಬೇಕು. ಅಲ್ಲಿದೆ ನೋಡಿ ಕೋಟೆ, ಮೇಲೆ ಇದಾರ ಜನ, ತೋರಿಸಿ ಸ್ವಲ್ಪ. ಅವ್ನು ನೋಡು, ಅವನು ಕಳ್ನೋದಂಗೆ ಗೊತ್ತ, ಅವನು ಕಳ್ನು ಮುಂದೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಇದು ತಿಗ್ನೆಗಳೇನಿಲ್ಲ ಅಂದರೆ ಸಾಕು. ತಿಗಣೆ ಅಲ್ಲ ಅದು, ತಿಗಣೆ ಅಲ್ಲ ಅದು, ಅದೇನೋ ಅಂತಾರಪ್ಪ ಅದನ್ನ. ಜಿಗಣೆ ಅಲ್ಲ, ಜಿಗಣೆಗಳು ಅವೇನಾದರೂ ರಕ್ತ ಕುಡಿದ್ಬಿಡ್ತಾವೆಲ್ಲ. ಪಾರ್ಕಿಂಗಲ್ಲಿ ಒಂದು ಬೈಕ್ಗೆ 20 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾರ್ಕಿಂಗ್ ಚಾರ್ಜಸ್ ಮಾತ್ರ ಅಂತೆ. ಪರ್ಸನ್ಸ್ಗೆ ಯಾರಿಗೂ ಟಿಕೆಟ್ಸ್ ಇಲ್ಲ. ಬಟ್ ಅವರೇನು ನಮಗೆ ರೆಸಿಪ್ಟ್ ಏನೂ ಕೊಡಲಿಲ್ಲ. ಸೊ ಅವರ ಜಾಬ್ಗೆ ಹೋಗುತ್ತೆ ಅಂತ ಅದು ಅರ್ಥ. ಆಲ್ಮೋಸ್ಟ್ 380 ಕಿಲೋಮೀಟರ್ಸ್ ಬಂದು ಫಸ್ಟು ಪ್ಲೇಸ್ ರೀಚ್ ಆಗಿದ್ರೆ ಇನ್ನು ಒಂದು 500 ಮೀಟರ್ಸ್ ಟ್ರೆಕ್ ಮಾಡಬೇಕು. ಫೋರ್ಟ್ ಈಗ ಮಳೆಗಾಲ ಆಗಿರೋದಕ್ಕಿಂತ ಫೋರ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಹೆಂಗಿದೆ ಅಂತ ತೋರಿಸಿ ನಾನು ನಿಮಗೆ. ಬನ್ನಿ ಮೇಲೆ ಹೊರಟೋಗೋಣ ಫಸ್ಟು. ಅನ್ನೋಜಿ ಕೋತಿಗೆ ಇದ್ದಕ್ಕಿದ್ದಂಗೆ ಕೋತಿ ಇಲ್ಲ ಗುರು ಅಲ್ಲಿ. ಹಾಂ, ಅದಷ್ಟು ಕದೆ ಬಿದ್ದಿರೋದು. ಅದು ಹೆಂಗೆ ಬೀಳ್ತೈತೆ ಅಣ್ಣ? ಇಲ್ಲಿ ಹಣ್ಣಾಗಿದೆಯಲ್ಲ, ಹಣ್ಣಾಗಿದ್ರೆ ಬಿದ್ದೋಗುತ್ತೆ ತೂಕಕ್ಕೆ. ಹೌದಾ? ನೋಡು ಏನಿಲ್ಲ ಮೇಲೆ, ತೋರಿಸು. ತಲೆ ಮೇಲೆ ಅದು ಇನ್ನೊಂದು ಬಿದ್ದೋಗ್ಬಿಡುತ್ತೆ. ಫುಲ್ ಹಣ್ಣ ಹೋಗೈತೆ ಅಣ್ಣ. ಓಹೋ, ಅದು ನೋಡು ಕೆಳಗಡೆ ಬಿದ್ದು ಹೆಂಗೆ ಆಗಿದೆ. ಓ ಮೈ ಗಾಡ್, ಫುಲ್ ಹಣ್ಣಾಗಿ ಹೋಗಿದೆ. ಅಲ್ಲಿ ನೋಡಲಿ, ನೋಡು ಅದೇ ಎಲ್ಲ ಹಣ್ಣಾಗಿರೋದು. ಅದು ಅಲ್ಲಿ ಬಿದ್ದು ಏಟಾಗಿರೋದು, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ. ಸೂಪರ್ ಸ್ಮೆಲ್ ಗುರು. ಇದು ಏನೋ ಆಗಿದೆ, ತಿಂದಿರೋದು. ಇದು ತಿಂದಿರೋದಾ? ಬಿದ್ದಿರೋದು ಕೆಳಗಡೆ ಅಣ್ಣ? ಇಲ್ಲ, ಇದು ತಿಂದಿರೋದು ಬಿಡು, ಗೊತ್ತಾಗುತ್ತೆ. ಏನು ಮಾಡೋಣ, ಬಿಸಾಕೋಣ? ನೀನು ತಿನ್ನಕತ್ತೈತೆ ಅದನ್ನ. ಇದು ಇದರ ಕೆಳದಿ ಸಂಸ್ಥಾನದ, ಇದು ಕೆಳದಿ ಸಂಸ್ಥಾನ 9ನೇ ಶತಮಾನದಲ್ಲಿ. ಆಮೇಲೆ ಇದನ್ನು ರೀಇನೋವೇಟ್ ಮಾಡ್ತಾರೆ. ಯಾರೋ ಚೆಲುವರಂಗಪ್ಪ ಅನ್ನೋನು. ಅಷ್ಟೇ ಗುರು, ನೇಚರ್ ಮಾತ್ರ ಕಡಿಮೆನೇ ಆಗಲ್ಲ. ಬರೋ ಮೇಲ್ಗೆ ಹೋಗೋಣ. ಬರ್ಲಿ ಬರ. ಫಾಗ್ ನೋಡು ಗುರು. ನೀನಿಲ್ಲ ಜೈಲ್ಗೆ ಕಣ. ಇವನ್ನೇ 3 ಕೈದಿಗಳು ಕೆಳದಿ ಸಂಸ್ಥಾನದ ಜೈಲು ಪಾಲಾದರು. ತಪ್ಪೇನು ಮಾಡಿದ್ದಾರೆ ಎಲ್ಗಿರೋ? ಅವ್ರು ಹುಡುಗಿರ್ ನೋಡಿದ್ದು, ಇಬ್ಬರು ಹುಡುಗಿರ್ ನೋಡಿದ್ರು. ಅದೇ ತಪ್ಪು. ನಾನು ಹೇಳಿದ್ದು ಅದೇ ನನ್ನ ಇಟ್ಕೊಂಡ್ರಲ್ಲ, ಅದಕ್ಕೆ ನೀವು ನಿಮ್ನೆಲ್ಲ ಜೈಲ್ಗೆ ಹಾಕ್ಸಿರೋದು. ವೆಂಕಟಪ್ಪ ನಾಯಕ್ ಹೇಳ್ಬಿಟ್ಟು ನಿಮ್ಗೆ ಎಲ್ಲರೂ ಜೈಲ್ಗೆ ಹಾಕ್ಸಿದೀನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ
ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ದೇಶ ಉದ್ಧಾರ ಅದೈತ ಎಲ್ಲರೂ ಫಾಲೋ ಮಾಡ್ಕೊಂಡು ಹೋಗ್ತಾರ ನೋಡಿ ಗುರು. ಏನಕ್ಕ ಅದೊಂದು ಟವರ್ ಇದೊಂದು ಟವರ್, ಎರಡು ವಾಚ್ ಟವರ್ಸು. ಅಲ್ಲಿ ಮಿಸ್ ಆದ್ರೂ ಇಲ್ಲಿ ಬರ್ತಾರಲ್ಲ ಅವಾಗ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಯಾರು ಸಿಕ್ಕಾಕೊಂಡ್ಬಿಟ್ಟು ಇಲ್ಲಿಂದ ಕಲ್ಲು ತಗೊಂಡು ನೋಡಿ ಯಾರು ಕೆಳದಿ ಸಂಸ್ಥಾನದ ಕವಲೆದುರ್ಗದ 2ನೇ ಮಹಾದ್ವಾರ. ದ್ವಾರದೊಳಗಡೆ ನಾವು ಕಾಲಿಟ್ಟಾಯ್ತು. ಕ್ರಾಸ್ ಮಾಡ್ತಾ ಇದೀವಿ. ಮಹಾರಾಣಿಯರು ಮುಂದೆ ಹೋಗ್ತಾರೆ, ಮಹಾರಾಜ ಹಿಂದೆ ಬರ್ತವ್ರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ನೇಚರ್ ಲವರ್. ನಾನು ಫೋಟೋ ತೆಗಿತೀನಿ. ಇದೇ ಮೇನ್ ಎಂಟ್ರೆನ್ಸ್. ಮೇನ್ ಎಂಟ್ರೆನ್ಸ್. ಇಲ್ಲಿ ಒಂದು ಜೈಲ್ ಹಾಕಿದ್ದಾರೆ. ಜೈಲಲ್ಲ, ಅದೇ ಸೇಮು. ಇಲ್ಲ ಜೈಲ್ ಆಗಿದ್ರೆ ಈ ಕಡೆ ಏನು ಇಟ್ಟಿದ್ದಾರೆ ನೋಡು. ಬ್ಯೂಟಿ ಆಫ್ ಕವಲೆದುರ್ಗ. ಇಲ್ಲಿಗೆ ಫೈನಲ್ ಅನ್ಕೊಂಡ್ರೆ ನಮ್ಮ ಮೇಲೆ ಇದೆ ಕೊಳ. ಮೀನು ಅಲ್ಲಿ ಕೊಳ ಎಲ್ಲಿದೆ ಅಂತ ನೋಡಬೇಕು. ನಮ್ಮ ಮೇಲೆ ಹೋಗ್ತಾನೆ ಇದ್ದೀವಿ. ನೋಡು ಮೇಲೆ ಏನಾದ್ರು ಇದೆಯೋ, ಇಲ್ಲಾಂದರೆ ಮತ್ತೆ ಕೆಳಗಡೆ ಬಂದು ನೋಡ್ಬೋದು ಅಷ್ಟೇ. ಬನ್ನಿ ಬನ್ನಿ ಹೋಗುವ. ಕೊಳ ಇದ್ದಂಗೆ ಇದೆ ನೋಡಿ. ನಿಮಗೆ ಕೊಳ ಇದೆ ಇರ್ಬೋದು. ಇದೇನಣ್ಣ ಕೊಳ? ಕ್ಲೋಸ್ ಮಾಡೋಕ್ಕವ್ರ? ಹ್ಞೂ ಇದೆಲ್ಲ ಅಣ್ಣ ಇನ್ನೊಂದು ಏನು ಅದು ವಿಶೇಷತೆ ನಮ್ಮ ಮೇಲೆ ಇರಬೇಕು. ಪಾಗ್ ತೋರಿಸ್ಬಿಡು. ಪಾಗೇನ ಎಲ್ಲಿ ನೋಡಿದ್ರು ಪಾಗೆ. ಹಾಗೂ ಕೊಳ ಇದೆ ಅನ್ಕೊಂಡಾದ್ರು ಕೊಳ ಇಲ್ಲ. ವ್ಯೂ ಪಾಯಿಂಟ್ ನೋಡಿ ಬನ್ನಿ ಎಲ್ಲದ್ರೋಗ್ಲಿ. ಕೊಳ ನೋಡ್ಕೊಂಡು ಹೋಗೋಕೆ ಎಲ್ಲಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ದೇಖೋ ದೇಖೋ ದೇಖೋ. ಅಲ್ಲಿ ಬಂದಿದ್ದು ನಾವು. ಅಲ್ಲಿ ಬಂದು ಕೆಳಗಡೆ ಇಳ್ಕೊಂಡು ಹಿಂಗೆ ಬಂದರೆ ಅಲ್ಲೇ ಬೈಕ್ಸ್ ಎಲ್ಲ ಪಾರ್ಕಿಂಗು. ಸೊ ಜಾಸ್ತಿ ದೂರ ಬಂದುಬಿಟ್ಟಿದ್ದೀರಿ. ಅಲ್ಲೇನೋ ಕೆರೆ ಇದ್ದಂಗೆ ಐತೆ. ಇನ್ನು ಮೇಲೆ ಇರೋದು ಒಂದು ಟೆಂಪಲ್. ಕ್ಲಾರಿಟಿ ನರಸಿಂಹಸ್ವಾಮಿ ಕ್ಲಾರಿಟಿ ಇದು ಬರಲ್ಲ. ಅಲ್ಲಿ ಹೋಗು, ಇಲ್ಲಿ ಕೊಡು, ಈ ಕಡೆ ಸೈಡಿಂದ ಹೋಗ್ತಾರೆ. ಇಲ್ಲೇನಿದೆ ಇದೆ ಇದೇನು ಕೊಳ ಇದೆಯಾ? ಲಕ್ಷ್ಮೀನಾರಾಯಣ ನಾರಾಯಣ ನರಸಿಂಹಸ್ವಾಮಿ ಆಗಿದ್ರೆ ಲಕ್ಷ್ಮೀ ನಾರಾಯಣ. ಸ್ಟಾರ್ಟ್ ಆಯಿತು. ನನ್ನ ಬ್ಯಾಗ್ ನೆಂದೋಗಿರ್ತದೆ. ಬ್ಯಾಕ್ಗ್ರೌಂಡ್ ಸೀನರಿ ನೋಡೋಗಿರು. ಫಾಗ್ ಮಾತ್ರ. ಇವಾಗ ಸೀಸನ್ ಚೆನ್ನಾಗಿದೆ. ಹಾಂ ಮಾನ್ಸೂನ್. ಹೌದು, ಇವಾಗ ಚೆನ್ನಾಗಿದೆ.